ಸರ್ ಏಪ್ರಿಲ್ 9ನೇ ತಾರೀಕು ಅಡ್ಮಿಂಟ್ ಆಗಿದ್ದೀವಿ ಸರ್. ಏಪ್ರಿಲ್ 17ನೇ ತಾರೀಕು ಸರ್ಜರಿ ನಡೆದಿದೆ ಸರ್. ಸರ್ಜರಿ ನಡೆಯುವಾಗ ಎಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಸ್ ಒಪಿನಿಯನ್ ತೊಗೊಂಡಿವಿ ಸರ್. ಆರ್ಟ್ ಈಸ್ ಗುಡ್ ಅಂತ ಅಂದಾಗೇ ನಾವು ಫಾರ್ವರ್ಡ್ ಹೋಗಿ ಸರ್. ಆರ್ಟ್ ಮಾಡ್ರೇಟ್ ರಿಸ್ಕ್ ಅಂತ ಬರ್ದಾರೆ ಸರ್, ಇಲ್ಲ ಅಂತಂದಿಲ್ಲ. ಮಾಡ್ರೇಟ್ ರಿಸ್ಕ್ ಅದು ಜನರಲಾಗಿ ಬರೀತಾರೆ ಅಂತಂದ್ರು ಸರ್. ಆರ್ಟ್ ಮಾತ್ರ ಚೆನ್ನಾಗಿದೆ ಸರ್. ಹ್ಯೂಮನ್ ಸಿಸ್ಟಮ್ ಕೂಡ ಚೆನ್ನಾಗಿತ್ತು ಸರ್. ನಿನ್ನೆ ಎಕೋ ಟೆಸ್ಟ್ ಕೂಡ ಮಾಡಿಸಿದ್ರೆ ಎಕೋ ಟೆಸ್ಟ್ ಕೂಡ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಇವರು ಇಲ್ಲಿರೋ ಬ್ರದರ್ಸ್ ಟ್ರೀಟ್ಮೆಂಟ್ ಕೊಡೋದರಲ್ಲಿ ಫೇಲ್ ಆದರು. ಇವ್ರು ಏನಂದ್ರೆ ನಮಗೆ ಗುರ್ತು ಮಾಡಬೇಕಾಗಿತ್ತು, ಇಂಜೆಕ್ಷನ್ ಕೊಡೋದು ನಮ್ಗೆ ಗುರ್ತು ಮಾಡಬೇಕಾಗಿತ್ತು, ಮೆಡಿಸನ್ ಕೊಡೋದು, ನಾವು ಮರ್ತೋಗಿರ್ತೀವಿ ಅಂತಾರೆ. MBBS ಮೆಡಿಕಲ್ ಓದಿದ್ದು ಅವ್ರು ಓದಾರ, ಅವ್ರಿಗೆ ಗೊತ್ತಿರ್ತೈತೆ ಯಾವ ಮೆಡಿಸನ್ ಹಾಕ್ತಾವೆ, ಯಾವ ಮೆಡಿಸನ್ ಹಾಕಕತ್ತಾರೆ, ಯಾವ ಮೆಡಿಸನ್ ಇಲ್ಲ ಅಂತೇಳಿ. ಅವ್ರಿಗೆ ಅರಿವಿರಬೇಕು, ಒಬ್ಬ ಪ್ರಾಣನ ಕಾಪಾಡಬೇಕೆಂಬ ಅರಿವು ಇರಬೇಕು. ಫಸ್ಟು ಸರ್ಜರಿ ಆಗಿದ್ಮೇಲೆ RICU ವಾರ್ಡಿಗೆ ಶಿಫ್ಟ್ ಮಾಡಿದರು. RICU ವಾರ್ಡಲ್ಲಿ 3 days ಅಬ್ಸರ್ವೇಷನಲ್ಲಿದ್ದರು. ಅಬ್ಸರ್ವೇಷನಲ್ಲಿ ಚೆನ್ನಾಗಾದ್ರು. ಡೇ ಟು ಡೇ SI ಕೃಪೆಯಿಂದ ಎಲ್ಲ ಚೆನ್ನಾಗಾಗಿತ್ತು. ವಿತೌಟ್ ವೆಂಟಿಲೇಷನ್ ಸಪೋರ್ಟ್ ಇದ್ದರು, ವಿತೌಟ್ ಟೇಕಿಂಗ್ ಆಕ್ಸಿಜನ್ ಅವ್ರು ಹಂಗೆ ಚೆನ್ನಾಗಿದ್ದರು, ಚೆನ್ನಾಗಿ ಬ್ರೀತ್ ಮಾಡ್ತಿದ್ರು, ಚೆನ್ನಾಗಿದ್ದರು. ಅಲ್ಲಿ ಆಗೈತೆ ಅಂತೇಳಿ SICU ವಾರ್ಡಿಗೆ ಶಿಫ್ಟ್ ಮಾಡಿದ್ರು. SICU ವಾರ್ಡಿಗೆ ಯಾವಾಗ ಶಿಫ್ಟ್ ಮಾಡಿದ್ರು ಒಂದು 2 days 3 days ಚೆನ್ನಾಗಿದ್ದರು. ದರಿದ್ರ ಅವರು ನರ ಸಿಕ್ಕಿಲ್ಲ, ಕೆಳಗಿಂದ ಮೇಲೆ ತನಕ ಇರೋ ಬಾಡಿಯಲ್ಲಿ ಒಂದು ನರ ಸಿಕ್ಕಿಲ್ಲ ಅಂತ ಅವ್ರಿಗೆ. ಅಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಅವರಿಗೆ, ಒಂದು ನರ ಸಿಕ್ಕಿಲ್ಲ ಅಂತೆ. ಆ ನರಗೆ ಇಂಜೆಕ್ಷನ್ ಕೊಟ್ಟು ಫ್ಲೂಯಿಡ್ ಹಾಕ್ಸಿದ್ರಾಗಿನ ಇವತ್ತು ನಮ್ಮ ಅಜ್ಜಿ ಬದುಕ್ತಿದ್ರು. ಅವ್ರು ಮಾಡಿದ ನಿರ್ಲಕ್ಷ್ಯದಿಂದ ನಮ್ಮ ಅಜ್ಜಿ ಪ್ರಾಣ ಹೋಯಿತು. ಇದು ಒಂದೇ ಪ್ರಾಣ ಅಲ್ಲ, ಇದಕ್ಕಿಂತ ಮುಂಚೆ 3-4-5 ಪ್ರಾಣಗಳು ಆವಾಗಲೇ ಹೋಗ್ಬಿಟ್ಟಿದ್ದಾವೆ. ಇದು ನಮ್ಮ ಅಜ್ಜಿದು 5ನೇದೋ 6ನೇದೋ ಪ್ರಾಣ ಹೋಗ್ತಿರೋದು ನಾವು ಬಂದಿದ್ಮೇಲೆ. ಡಾಕ್ಟರ್ದೇ ಫಾಲ್ಟ್ ಅಲ್ಲ, ಡಾಕ್ಟರ್ಸ್ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಡಾಕ್ಟರ್ಸ್ ಟ್ರೀಟ್ಮೆಂಟ್ ಚೆನ್ನಾಗೈತೆ ಸರ್. ಡಾಕ್ಟರ್ ಟ್ರೀಟ್ಮೆಂಟ್ ಏನೇನು ಪ್ರಾಬ್ಲಮ್ ಇಲ್ಲ ಸರ್. ಬ್ರದರ್ಸ್ ಸರ್ವೆಂಟು, ಇಲ್ಲಿರೋ ಬ್ರದರ್ಸ್ ಸರ್ವೆಂಟ್ ಅವ್ರು ಮಾಡಿದ್ದ ನಿರ್ಲಕ್ಷ್ಯದಿಂದನೇ ನಮ್ಮ ಅಜ್ಜಿ ಇವಾಗ ಸತ್ತೋಗಿದ್ದು. ಒಂದು ವೇಳೆ ನಾನು ಸತ್ತೋಗಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ ಸರ್. ನಮ್ಮ ಅಜ್ಜಿಗೆ ಹಂಗಾಗೈತೆ, ನಾನು ಬಿಡಲ್ಲ, ಎಷ್ಟು ದೂರಕ್ಕೂ ಹೋಗೋಕೆ ರೆಡಿ. ನಿಮ್ಮ ಹೆಸರು? ನನ್ನ ಹೆಸರು ವಿಜೇಂದ್ರ ಕುಮಾರ್, ಕನಕಪುರ ಅಂದರೆ ವಿಜೇಂದ್ರ ಕುಮಾರ್. ನಮ್ಮ ಅಜ್ಜಿನ ಪ್ರಾಣ ತೆಗ್ದಾರೆ ಸರ್ ಅವರು. ಹೋಗ್ಬೇಕಂದ್ರೆಗಿನ ನಾವೇ ಡಿಸ್ಚಾರ್ಜ್ ಕೇಳಿವಂದ್ರೆಗಿನ ಲೆಟರ್ ಬರ್ಸ್ಕೊತಾರೆ. OPDಗೆ ನಮಗೆ ಏನು ಸಂಬಂಧ ಇಲ್ಲ ಅಂತೇಳಿ ಲೆಟರ್ ಬರ್ಸ್ಕೊಂಡು ರೆಸ್ಪಾನ್ಸ್ ಕೊಡ್ತಾರೆ. ಗಂಗಾಧರ್ ಸರ್ ಏನು ರೆಸ್ಪಾನ್ಸ್ ಕೊಡ್ತಾರೆ, ಆ ಬ್ರದರ್ ಸೂಪರಿಂಟೆಂಡೆಂಟ್ಸ್ ಏನು ರೆಸ್ಪಾನ್ಸ್ ಕೊಡ್ತಾರೆ, ಆ ಬ್ರದರ್ ಏನು ರೆಸ್ಪಾನ್ಸ್ ಕೊಟ್ಟರೆ ಗೊನುಗ್ತಾರೆ. ನಮಗೆ ಭಯ, ಅವ್ರು ಮತ್ತೆ ಏನಾನ ಹೆಚ್ಚು ಕಡಿಮೆ ಇಂಜೆಕ್ಷನ್ ಹಾಕಿ ಏನಾನ ಮಾಡ್ತಾರೆ ಅಂತೇಳಿ ನಮಗೆ ಭಯ. ಅದೇನ ಏನಂದ್ರೆಗಿನ ನೀವೇ ನೋಡ್ಕೋಬೋದು. 13,000 14,000 15,000 ತನಕ ಹೋಗೈತೆ. ಎಲ್ಲ ಮೆಡಿಸಿನ್ ಹೊರಗೆ ಬರೆದು ಕೊಟ್ಟ ಸರ್. ಅವ್ರು ಮಾಡಿದ ಗಿಲೆಯಿಂದ ನಮ್ಮ ಅಜ್ಜಿಗೆ ಇಲ್ಲ ಸರ್. ಇರೋದು ಒಂದೇ ಒಂದು ಪ್ರಾಣ, ಒಂದೇ ಒಂದು ಜೀವ. ಮತ್ತೆ ಮರುಜೀವ ಐತೋ ಇಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಇದೇ ಚೆನ್ನಾಗಿರ್ತೀವಿ ಸರ್. ಇದು ಬಿಲ್ಡಿಂಗ್ ಬ್ಲಾಕ್ ನೋಡಿದ್ರಾಗಿನ ಫುಲ್ಲು ದೊಡ್ಡದೈತೆ, ಒಳ್ಳೆ ಪೇಂಟ್ಸ್ ಹಾಕ್ಸಾರ, ಎಲ್ಲ AC ಗಳು